ಹಾಯ್ ಎಲ್ಲ ನನ್ನ ಅಗ್ರಿ ಅಡ್ವೆಂಚರ್ ಫ್ಯಾಮಿಲಿಗೆ ನಮಸ್ತೆ. ತುಂಬ ಜನ ಕೇಳ್ತಿದ್ರು ಕಾಯೆಲ್ಲ ಹಾರ್ವೆಸ್ಟಿಂಗ್ ಆದಮೇಲೆ ನೆಕ್ಸ್ಟ್ ಬರೋ ಕ್ರಾಪ್ಗೆ ತುಂಬ ಚೆನ್ನಾಗಿ ಹೀಲ್ಡ್ ಬರಬೇಕಾದ್ರೆ ಈಗಲಿಂದನೇ ಏನು ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಅಂತ, ಮತ್ತು ಯಾವ ರೀತಿ ಕಟಿಂಗ್ ಹಾಕೋದು ಯಾವ ರೀತಿ ಮಾಡಬೇಕಾಗುತ್ತೆ ಅಥವಾ ಒಳಗಡೆಯಿಂದ ಸಿಕ್ಕೆನ ತೆಗಿಬೇಕಂತ ಕೇಳ್ತಿದ್ರು. ಜಸ್ಟ್ ಏನಿಲ್ಲ, ಈ ಥರ ವಾಟರ್ ಶೂಟ್ ಎಲ್ಲ ತಗೊಂಡ್ರೆ ಸಾಕಾಗುತ್ತೆ. ಏನಕ್ಕಪ್ಪ ಅಂತಂದರೆ ಫಸ್ಟ್ನೇ ಕ್ರಾಪ್ ಆಗಿರೋದ್ರಿಂದ ಕೆನೋಪಿನ ಚೆನ್ನಾಗಿ ಬಿಲ್ಡ್ ಮಾಡ್ಕೊಳ್ಳಿ. ಆದಮೇಲೆ ಕೆಳಗಡೆ ಬಂದಿರೋಂಥ ವಾಟರ್ ಶೂಟ್ನೆಲ್ಲ ರಿಮೂವ್ ಮಾಡ್ಕೊಳ್ಳಿ. ಮತ್ತು ಕೆನೋಪಿ ಎಲ್ಲ ಚೆನ್ನಾಗಿ ಈ ಥರ ಕವರ್ ಆಗಬೇಕು. ನಿಮಗೆ ಕೆನೋಪಿ ಚೆನ್ನಾಗಿತ್ತಪ್ಪ ಅಂದರೆ ನೆಕ್ಸ್ಟ್ ಬರೋ ಕ್ರಾಪ್ ತುಂಬ ಹೆಲ್ತಿ ಆಗಿರುತ್ತೆ ಮತ್ತೆ ಇಳುವರಿನೂ ಚೆನ್ನಾಗಿ ಬರುತ್ತೆ. ಫೋರ್ನಿಂಗ್ ಆದ್ಮೇಲೆ ಕೆಲವರು ಫಾರ್ಮರ್ಸ್ ಕೇಳ್ತಿದ್ರು, ಸರ್ ಪೇಸ್ಟ್ ಮಾಡ್ತಾರೆ, ಆ ಪೇಸ್ಟ್ ಯಾವ ರೀತಿ ಮಾಡೋದು ಅಥವಾ ಆ ಪೇಸ್ಟ್ ನ ಮಾಡ್ಕೊಂಡ್ರೆ ಅದರಿಂದ ಏನ್ ಯೂಸ್ ಆಗುತ್ತೆ ಅಂತ. ಒಂದು ಬೋರ್ಡೆಕ್ಸ್ ಪೇಸ್ಟ್, ಇನ್ನೊಂದು ರೆಡ್ ಸಾಯಿಲ್ ಪೇಸ್ಟ್ ಅಂತ ಬರುತ್ತೆ. ಅದ್ ಮಾಡೋದ್ರಿಂದ ಏನ್ ಯೂಸ್ ಆಗುತ್ತೆ, ಅದು ಏನೇನಕ್ಕೆ ಯೂಸ್ ಆಗುತ್ತೆ ಅಂತ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಬೋರ್ಡೆಕ್ಸ್ ಪೇಸ್ಟ್ ಮತ್ತೆ ರೆಡ್ ಸಾಯಿಲ್ ಪೇಸ್ಟ್ ಬೇಕು ಅಂತಂದ್ರೆ ನಂಗೆ ಪೊಮೆಗ್ರಾನೇಟ್ ಪೇಸ್ಟ್ ಅಂತ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ. ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಾಗುತ್ತೆ ಅನ್ನೋದನ್ನ ನಾನು ಕಳಿಸ್ಕೊಡ್ತೀನಿ. ಕೆಲವು ರೈತರು ಕೇಳ್ತಿದ್ರು, ನಮಗೆ ಫಸ್ಟ್ನೇ ಕ್ರಾಪ್ ಬ್ಲೈಟ್ ಬಂದಿದೆ, ನೆಕ್ಸ್ಟ್ ಬರೋ ಕ್ರಾಪ್ಗೂ ಅದೇ ತರ ಬರುತ್ತಾ, ಇನ್ನೂ ಹೆಚ್ಚಾಗುತ್ತಾ ಅಂತ. ಬಟ್ ನಿಮ್ಗೊಂದು ತೋಟಕ್ಕೆ ಬ್ಲೈಟ್ ಬಂದಿದೆ ಅಂದ್ರೆ ಅದನ್ನೇ ಕಂಪ್ಲೀಟ್ ಸ್ಟಾಪ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಏನಕ್ಕಪ್ಪ ಅಂತಂದ್ರೆ ನಾವು ಮಾಡೋಂಥ ಮ್ಯಾನೇಜ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು, ಪ್ರತಿಯೊಂದು ಗಿಡಕ್ಕೂ ಒಂದು ಕಂಬಿ ಹತ್ರ ಒಂದು ಬಟ್ಟೆ ಕಟ್ಟಿದ್ದಾರೆ. ಏನಕ್ಕಪ್ಪ ಅಂದ್ರೆ ಇದು ಬ್ಲೈಟ್ ಬಂದಿರೋಂಥ ಗಿಡಗಳು. ಯಾಕಪ್ಪ ಅಂದ್ರೆ ನೆಕ್ಸ್ಟ್ ಐಡೆಂಟಿಫಿಕೇಶನ್. ಏನಕ್ಕಂದ್ರೆ ಇಲ್ಲಿ ಯೂಸ್ ಮಾಡಿರೋಂಥ ಎಕ್ವಿಪ್ಮೆಂಟ್ಸ್ ಬೇರೆ ಗಿಡಕ್ಕೆ ಯೂಸ್ ಮಾಡದೇ ಇರೋದಕ್ಕೆ ಒಂದು ಐಡೆಂಟಿಫಿಕೇಶನ್ಗೋಸ್ಕರ ಇಲ್ಲಿ ಇದೆಲ್ಲ ಕಟ್ಕೊಂಡ್ರೆ ನಮ್ಗೆ ತುಂಬಾ ಉತ್ತಮ. ಇವಾಗ ನೋಡ್ತಿರ್ಬೋದು, ಬ್ಲೈಟ್ ಆಕ್ಟಿವ್ ಆಗಿಲ್ಲ ಬಟ್ ಬಂದಿದೆ. ಬಟ್ ಅದೇನಾದ್ರೂ ನಿಮ್ಗೆ ಬುಡಕು ಬಿದ್ದಿದೆ ಅಂತಂದ್ರೆ ಕಂಪ್ಲೀಟ್ ಗಿಡ ತೆಗೆಯಕ್ಕೆ ಕೇಳಿದ್ದೆ ಇದನ್ನ. ಅವರು ಒಂದು ರಂಬೆ ತೆಗೆದು ಒಂದು ರಂಬೆನ ಉಳಿಸ್ಕೊಂಡಿದ್ರು. ಬಟ್ ಆ ರಂಬೆಯಲ್ಲಿ ಈಗ ಕಡ್ಡಿಯಲ್ಲೆಲ್ಲ ಕಾಣಿಸ್ತಾ ಇದೆ, ಬಟ್ ಆಕ್ಟಿವ್ ಆಗಂತೂ ಇಲ್ಲ, ಕಾಣಿಸ್ತಾ ಇದೆ. ನೆಕ್ಸ್ಟ್ ನೀವು ಕೊಡುವಂತ ಫೀಡಿಂಗ್ ಮೇಲೆ ಮತ್ತೆ ವಾತಾವರಣದ ಮೇಲೆ ಅದು ಡೆವಲಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಗಿಡ ಪೂರ್ತಿ ತೆಗಿಯೋದಕ್ಕೆ ಹೇಳ್ತಾ ಇದ್ದೀನಿ. ಮತ್ತೆ ನಿಮಗೆ ಪೊಮೊಗ್ರಾನೇಟ್ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂದ್ರೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮಗೆ ಇನ್ನೂ ಪರ್ಸನಲ್ ಆಗಿ ಏನಾದರೂ ಡೀಟೇಲ್ಸ್ ಬೇಕು ಅಂದ್ರೆ ನನಗೆ DM ಮಾಡಿ, ನಾನು ತಿಳಿಸ್ಕೊಡ್ತೀನಿ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ.